ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ತೆಂಗಿನಕಾಯಿ ಮುಟ್ಟಿದ್ದಕ್ಕೆ ಇಂಥ ಶಿಕ್ಷೆನ? ಮಹಿಳೆಯ ಬಟ್ಟೆ ಹರಿದು 3 ಪುರುಷರಿಂದ ಹಲ್ಲೆ ಆರೋಪ. ನೋಡಿ, ತೋಟದಲ್ಲಿ ತೆಂಗಿನಕಾಯಿ ಕದ್ಲು ಅನ್ನುವಂಥ ಆರೋಪ ಮಾಡಿದ ಜಮೀನಿನ ಮಾಲಕರು ಮಹಿಳೆಗೆ ಅಮಾನುಷವಾಗಿ ಥಳಿಸಿರೋ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಪಾತೇನಗಳ್ಳಿ ಗ್ರಾಮದಲ್ಲಿ ನಡೆದಿದೆ. 3 ಪುರುಷರು ಸೇರಿದಂತೆ ಮಹಿಳೆಯ ಬಟ್ಟೆ ಹರಿದು ಹಲ್ಲೆ ನಡೆಸಿದ್ದಾರೆ ಅನ್ನುವಂಥ ಆರೋಪ ಇದ್ದು, ಈ ಸಂಬಂಧ ಎಫ್ಐಆರ್ ಕೂಡ ದಾಖಲಾಗಿದೆ. ನೋಡಿ, ಕೇವಲ ತೆಂಗಿನಕಾಯಿ ಕದ್ದಂಥ ಆರೋಪ. ಆನೆ ಕದ್ರು ಕಳ್ಳಾನೆ, ಅಡಿಕೆ ಕದ್ರು ಕಳ್ಳಾನೆ ಅನ್ನೋದು ನಿಜ ಇಲ್ಲ ಅಂತಲ್ಲ. ಬಟ್ ಕಡೂರು ತಾಲೂಕಿನ ಪಾತೇನಹಳ್ಳಿ ಗ್ರಾಮದಲ್ಲಿ ಶಿವಮ್ಮ 32 ವರ್ಷ ಎಂಬ ಮಹಿಳೆ ಮೇಲೆ ಕೇವಲ ತೆಂಗಿನಕಾಯಿ ಕದ್ದಂಥ ಆರೋಪ ಇದೀಗ ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದ್ದು, ಮಾಲೀಕ ನವೀನ್ ತೋಟದ ಮಾರ್ಗವಾಗಿ ಮಹಿಳೆ ಬೇರೆ ಸ್ಥಳಕ್ಕೆ ಹೋಗ್ತಾ ಇದ್ರು. ಈ ವೇಳೆ ತೆಂಗಿನಕಾಯಿ ಹಿಡ್ಕೊಂಡಿದ್ಲಂತೆ. ಇದು ನಮ್ಮ ತೋಟದ ತೆಂಗಿನಕಾಯಿ ಅಂತ ಜಗಳ ತೆಗೆದ ಮಾಲೀಕ ನವೀನ್ ಏಕಾಏಕಿ ಮಹಿಳೆ ಮೇಲೆ ಹಲ್ಲೆ ನಡೆಸಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ಮಹಿಳೆಯ ಬಟ್ಟೆ ಹರಿದು ಹಲ್ಲೆಯನ್ನ ಮಾಡಿದ್ದಾರೆ. ನವೀನ್, ಕಲ್ಲೇಶ್ ಹಾಗೆ ದೀಪು ಅನ್ನುವಂಥವರು ಸೇರ್ಕೊಂಡು ಮಹಿಳೆಯನ್ನ ಥಳಿಸಿದ್ದಾರೆ ಅನ್ನುವಂಥ ಆರೋಪ ಇದೆ. ಒಂದು ತೆಂಗಿನಕಾಯಿ ವಿಚಾರಕ್ಕೆ ಮಹಿಳೆಯ ಬಟ್ಟೆ ಹರಿದು ನೆಲಕ್ಕೆ ಹಾಕಿ ತುಳಿದು ಅಮಾನುಷವಾಗಿ ಹಲ್ಲೆ ನಡೆಸಿದ್ದಾರೆ ಅನ್ನುವಂಥ ಒಂದು ಬೇಸರದ ಸಂಗತಿ ಇದೀಗ ಬೆಳಕಿಗೆ ಬಂದಿರುವಂಥದ್ದು. ಆಕೆ ಅಂದ್ರೆ ಆ 3 ಜನ ಸೇರಿ ಹೊಡೆದಿರುವಂತಹ ಹೊಡೆತಕ್ಕೆ ಆಕೆ ಆಸ್ಪತ್ರೆಗೆ ದಾಖಲಾಗಿದ್ದಾಳೆ. ಆಕೆಯ ಸ್ಥಿತಿ ಕೂಡ ಗಂಭೀರವಾಗಿದೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ತೆಂಗಿನಕಾಯಿ ಕದ್ದಂತಹ ಆರೋಪದ ಮೇಲೆ ಮಹಿಳೆ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂತ ಮಹಿಳೆ ಶಿವಮ್ಮನವರು ಹೇಳ್ತಾ ಇದ್ದಾರೆ, ಆರೋಪ ಮಾಡ್ತಿದ್ದಾರೆ. ಗಾಯಾಳು ಶಿವಮ್ಮ ಕಡೂರು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡೆದಿದ್ದಾರೆ. ಪಾತೇನಹಳ್ಳಿ ಗ್ರಾಮದ ಪಾಳು ಬಿದ್ದ ಜಮೀನಿನಲ್ಲಿ ಕುರಿ ಮೇಯಿಸ್ತಾ ಇದ್ದಂತಹ ಶಿವಮ್ಮ ಮೇಲೆ ತೋಟದಲ್ಲಿ ತೆಂಗಿನಕಾಯಿ ಕದ್ದಿರುವಂತಹ ಆರೋಪ ಮಾಡಿ 3 ಹಲ್ಲೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 3 ವಿರುದ್ಧವೂ ಕೂಡ ಇದೀಗ ಎಫ್ಐಆರ್ ಕೂಡ ದಾಖಲಾಗಿದೆ. ಹಲ್ಲೆ ಮಾಡಿದಂತಹ ನವೀನ್, ಕಲ್ಲೇಶ್ ಹಾಗೆ ದೀಪು ಅನ್ನುವಂಥವರು ಇವರ ವಿರುದ್ಧ ಈಗ ಕೇಸ್ ದಾಖಲಾಗಿದೆ. ಮಹಿಳೆಯ ಬಟ್ಟೆ ಹರಿದು ನೆಲಕ್ಕೆ ಹಾಕಿ ತುಳಿದಿರುವ ಆರೋಪದ ಮೇಲೆ ಯುಗಟಿ ಪೊಲೀಸ್ ಠಾಣೆಯಲ್ಲಿ 3 ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿರುವಂಥದ್ದು. ವೀಕ್ಷಕರೇ, ಕೇವಲ ತೆಂಗಿನಕಾಯಿ ಕದ್ದಿದ್ದಕ್ಕೆ ಒಬ್ಬ ಮಹಿಳೆಯ ಮೇಲೆ ಅಮಾನುಷವಾಗಿ, ಅದರಲ್ಲೂ ಮುಖ್ಯವಾಗಿ ಆಕೆ ಕೆಳಜಾತಿಗೆ ಸಂಬಂಧಪಟ್ಟಂತಹ ಮಹಿಳೆ ಅನ್ನುವಂತಹ ಕಾರಣಕ್ಕೆ, ಆ ತೋಟದ ತೆಂಗಿನಕಾಯಿ ಮುಟ್ಟಿದ್ರು ಅನ್ನುವಂತಹ ಕಾರಣಕ್ಕೆ ಆಕೆಯನ್ನ ಹಿಗ್ಗಾಮುಗ್ಗ ಥಳಿಸಿರೋದ್ರಿಂದ ಆಕೆಯ ಸ್ಥಿತಿ ಕೂಡ ಚಿಂತಾಜನಕವಾಗಿದೆ. ಇವರು ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ, ಅಥವಾ ಆಕೆ ತೆಂಗಿನಕಾಯಿ ಕದ್ದಿದ್ದು ನಿಜಾನ ಅಥವಾ ತೆಂಗಿನಕಾಯಿ ಮುಟ್ಟಿದ್ದೇ ತಪ್ಪ ಅನ್ನೋದ್ರ ಬಗ್ಗೆ ನೀವು ಕೂಡ ಕಾಮೆಂಟ್ ಮಾಡಿ ತಿಳಿಸಬಹುದಾಗಿದೆ. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.